ಶಹಬಜಾರ್ ನಾಕಾದಿಂದ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಸಂಪರ್ಕಿಸುವ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಚರಂಡಿ ನಿರ್ಮಾಣ ಕಾಮಗಾರಿ ಹೆಸರಿನಲ್ಲಿ ರಸ್ತೆ ಹಾಳಾಗಿದ್ದು ನಿತ್ಯ ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಕಾರು ರಸ್ತೆಯ ಹಳ್ಳದಲ್ಲಿ ಸಿಲುಕಿ ಡ್ರೈವರ್ ಹಾಗೂ ಸ್ಥಳೀಯರು ಪರದಾಡುವ ದೃಶ್ಯ ಟಿವಿ7 ನ್ಯೂಸ್ನಲ್ಲಿ ಲಭ್ಯವಾಗಿದೆ. ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಶರಣಬಸವೇಶ್ವರ ಹೋಗ್ತಕ್ಕಂಥ ಹಾದಿ ಇಲ್ಲಿ ನೋಡಿ ಸರ್ ಯಾವ ಪರಿಸ್ಥಿತಿ ಆಗಿದೆ ಗುಂಡಿ ಅಂತೇಳಿ. ಇವತ್ತಿನ ದಿವಸ ನಮ್ಮ ಕಲಬುರಗಿ ನಗರದಾಗ ಉತ್ತರ ಮತ್ತು ದಕ್ಷಿಣ ಇಬ್ಬರು ಶಾಸಕರಿದ್ದಾರೆ. ಆದರೆ ಇಂಥ ಇವತ್ತಿನ ದಿವಸ ಈ ಒಂದು ಪವಿತ್ರ ಶ್ರಾವಣ ಮಾಸ ಒಂದು ದಿನಗಳಿವು ಇವು ನಮ್ಮ ಕಲಬುರಗಿಯ ಆರಾಧ್ಯ ದೇವರ ಶರಣಬಸವೇಶ್ವರ ಟೆಂಪಲ್ ಬರಬೇಕಾದ್ರೆ ಬಹಳಷ್ಟು ಮಹಿಳೆಯರು ಇವತ್ತು ಕಾಲಾಗ ಚಪ್ಪಲಿನಾಗೆ ಬರ್ತಾರೆ ಒಂದು ಭಕ್ತಿಯಿಂದ. ಇನ್ನು ಕೆಲವು ದಿನಗಳಿಂದ ಏನಪ್ಪ LNTದವರು ಮತ್ತು ಏನು PWD ಮತ್ತು ಕಾರ್ಪೊರೇಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ಕಂಪ್ಲೀಟ್ ಆಗ್ಯಾದ ಆಲ್ರೆಡಿ. ಆದರೂ ಇಲ್ಲೇನಪ್ಪ ಅಂತ ಒಂದು ಶ್ರಾವಣ ಮಾಸದ ನಮ್ಮದು ಒಂದು ಭಕ್ತಿಯ ಒಂದು ಬೀಡು ನಮ್ಮ ಶರಣಬಸವೇಶ್ವರ ಒಂದು ಭಕ್ತಿಯನ್ನು ಬರ್ತಕ್ಕಂಥ ಜನರಿಗೆ ಪರಿಸ್ಥಿತಿ ಯಾವ ಇಲ್ಲಿ ನೋಡಿ ಸರ್. ಇದೇನು ಈ ಗಾರಿ ಬಿದ್ದಿಲ್ಲ ಈ ಥರ ಎಷ್ಟೋ ಜನ ಇದಕ್ಕೆ ಸಾವಿಗೆ ಕಾರಣ ಯಾರು ಏನು ಯಾರ ಸತ್ಯ ಮಾಡ್ತಾರೆ ಇವರು ಅಂತ ಪರಿಸ್ಥಿತಿ ಇವತ್ತಿನ ದಿವಸ ನಮ್ಮ ಸರ್ಕಾರ ಇವತ್ತೇನಪ್ಪ ಬಂದಿದೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ರವರು ಈಗಲಾದರೂ ಈ ಸಮಸ್ಯೆ ಬಗೆಹರಿಸುತ್ತಾರಾ ಅಂತ ಕಾದು ನೋಡೋಣ.